ಓಂ ನಮ ಶಿವಾಯ. ಸ್ವಾಮಿ ಗುರುಗಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಜ್ಯೋತಿಷದ ಪ್ರಕಾರ ಈ ರಾಶಿಯವರಿಗೆ ತಾಳ್ಮೆ ಹೆಚ್ಚಂತೆ. ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಮಹತ್ವ ಅಂದರೆ ಉಪಯುಕ್ತವಾದಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸಡಲ್ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಮೂದಿಸಿ ಖಂಡಿತವಾಗ್ಲೂ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರುತ್ತೆ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಮುಕ್ತವಾಗಿ ಕೇಳಬಹುದು. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ರಶ್ನೆ ಮುಖಾಂತರ ಕೇಳ್ಬೋದು. ಖಂಡಿತವಾಗ್ಲೂ ನಾನು ಉತ್ತರಿಸ್ತೇನೆ. ಹಾಗೆಯೇ ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಬಗೆಹರಿಸಿ. ಕೆಲವರು ಬರೀ ಡೇಟ್ ಆಫ್ ಬರ್ತ್ ಅಥವಾ ಹೆಸರು ಮಾತ್ರ ಹಾಕ್ತೀರಿ. ಖಂಡಿತವಾಗ್ಲೂ ಆ ಥರ ಹಾಕಿದರೆ ಏನು ಅಂತ ಉತ್ತರಿಸೋಕ್ಕಾಗಲ್ಲ. ಅದಕ್ಕೆ ಡೀಟೇಲ್ ಆಗಿ ಬರೆದು ಕಳಿಸಿ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಆಚೆ ಈಚೆ ಆಗೋದು ಉತ್ತರ ಕೊಡುವಾಗ ಅದರ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜು ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಂಬಂಧದ ವಿಷಯಕ್ಕೆ ಬಂದಾಗ ಇಬ್ಬರಲ್ಲಿ ಒಬ್ಬರಿಗಾದರೂ ತಾಳ್ಮೆ ಇರಲೇಬೇಕು. ಇಲ್ಲವಾದರೆ ಸಂಬಂಧ ಹೆಚ್ಚು ಕಾಲ ಮುಂದುವರಿಯೋದು. ಜ್ಯೋತಿಷದ ಪ್ರಕಾರ ಈ ರಾಶಿಯವರಿಗೆ ತಾಳ್ಮೆ ಹೆಚ್ಚು. ಹಾಗಾಗಿ ಇವರು ಸುದೀರ್ಘ ಸಂಬಂಧವನ್ನು, ದಾಂಪತ್ಯ ಜೀವನ ಇವರದು ಸುದೀರ್ಘವಾಗಿ ಇರುತ್ತೆ ಅಂತ ಒಂದು ತಾಳ್ಮೆಯಿಂದ. ಯಾವ ರಾಶಿ ಅನ್ನೋದನ್ನು ನೋಡೋಣ. ದೀರ್ಘಾವಧಿಯ ಸಂಬಂಧಗಳನ್ನು ಕಾಪಾಡಿಕೊಳ್ಳುವಲ್ಲಿ ಸಾಕಷ್ಟು ಯಶಸ್ವಿಯಾಗಿರುವವರು ಬಹಳ ತಿಳುವಳಿಕೆ, ತಾಳ್ಮೆ, ಸಹಾನುಭೂತಿ ಹೊಂದಿರ್ತಾರೆ. ಅವರು ತುಂಬ ಪ್ರಬುದ್ಧರಾಗಿದ್ದಾರೆ ಮತ್ತು ಸಂಬಂಧದ ಸಂಕೀರ್ಣತೆಗಳ ಮೂಲಕ ಕೆಲಸ ಮಾಡುವ ಅಗತ್ಯವನ್ನು ಅರ್ಥ ಮಾಡಿಕೊಳ್ತಾರೆ. ರಾಶಿಚಕ್ರಗಳ ಆಧಾರದಲ್ಲಿ ದೀರ್ಘಾವಧಿಯ ಸಂಬಂಧಗಳಲ್ಲಿ ತುಂಬ ತಾಳ್ಮೆಯಿಂದಿರುವ ರಾಶಿಚಕ್ರ ಚಿಹ್ನೆಗಳು ಯಾವುವು? 12 ರಾಶಿಯವರಿಗೂ ಕೂಡ ಒಂದೊಂದು ರೀತಿಯ ಒಂದೊಂದು ವ್ಯಕ್ತಿತ್ವ ಇರುವಂಥದ್ದು. ಕೆಲವರಿಗೆ ಒಂದೊಂದು ಅವರ ವ್ಯಕ್ತಿತ್ವ ಏನಿರುತ್ತೆ ಅದರಲ್ಲಿ ತುಂಬಾ ಒಂದು ಒಳ್ಳೆಯ ಒಂದು ತನ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಈ ಒಂದು ತಾಳ್ಮೆಯಲ್ಲಿ ಇರುವಂಥ, ಹೆಚ್ಚು ತಾಳ್ಮೆ ಇರುವಂಥ ರಾಶಿಗಳಲ್ಲಿ ಮೊದಲನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ತಮ್ಮ ಸ್ಥಿರ ಮತ್ತು ವಿಶ್ವಾಸಾರ್ಹ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಸಂಬಂಧಗಳಲ್ಲಿ ಬಹಳ ತಾಳ್ಮೆಯಿಂದ ಇರುತ್ತಾರೆ. ಅವರು ಸ್ಥಿರತೆ ಮತ್ತು ಸಾಮರಸ್ಯವನ್ನು ಗೌರವಿಸುತ್ತಾರೆ ಮತ್ತು ತಮ್ಮ ಸಂಗಾತಿಯೊಂದಿಗೆ ಬಲವಾದ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಸವಾಲುಗಳನ್ನು ಕೂಡ ಜಯಿಸಲು ಸಿದ್ಧರಿರ್ತಾರೆ. ಹಾಗೆಯೇ ಅವರು ತಮ್ಮ ಸಂಬಂಧಗಳಲ್ಲಿ ತುಂಬ ನಿಷ್ಠಾವಂತರಾಗಿರ್ತಾರೆ ಮತ್ತು ಬದ್ಧರಾಗಿರುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇದು ವೃಷಭ ರಾಶಿಯವರು ತುಂಬ ತಾಳ್ಮೆ ಇರುವಂಥ ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಕೋಪ ಬರೋದಿಲ್ಲ ಅಂತಲ್ಲ, ಆದರೆ ಆದಷ್ಟು ಕೋಪವನ್ನು ಕಂಟ್ರೋಲ್ ಮಾಡಿ ತಾಳ್ಮೆಯಿಂದ ಇರೋದರಿಂದ ಇವರ ದಾಂಪತ್ಯ ಜೀವನ ತುಂಬಾ ಒಳ್ಳೆಯ ರೀತಿಯಲ್ಲಿ ಹೋಗುವಂಥದ್ದು ಕಡೆಯವರೆಗೆ. ಆನಂತರ ಕಟಕ ರಾಶಿಯವರು, ಅವರು ಹೆಚ್ಚು ಭಾವನಾತ್ಮಕ ಮತ್ತು ಅರ್ಥಗರ್ಭಿತರಾಗಿದ್ದಾರೆ ಮತ್ತು ಸಂಬಂಧಗಳಲ್ಲಿ ಅವರನ್ನು ಬಹಳ ತಾಳ್ಮೆ ಇರುವಂತೆ ನೋಡಿಕೊಳ್ಳುವಂಥದ್ದು. ಅವರು ತಮ್ಮ ಬಾಳ ಸಂಗಾತಿಯೊಂದಿಗೆ ಆಳವಾದ ಸಂಪರ್ಕಗಳನ್ನು ಗೌರವಿಸುವಂಥದ್ದು ಮತ್ತು ಆ ಸಂಪರ್ಕಗಳನ್ನು ನಿರ್ಮಿಸಲು ಮತ್ತು ನಿರ್ವಹಿಸಲು ಸಮಯ ಮತ್ತು ಶ್ರಮವನ್ನು ಹಾಕಲು ಸಿದ್ಧರಿರುವಂಥವರು ಕಟಕ ರಾಶಿಯವರು ಅಥವಾ ಕರ್ಕಾಟಕ ರಾಶಿಯವರು. ಹಾಗೆಯೇ ತುಂಬ ಪೋಷಣೆ ಮತ್ತು ಅಂದರೆ ಅವರ ಸಂಗಾತಿಗೆ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಮತ್ತು ಎಲ್ಲ ರೀತಿಯ ಬೆಂಬಲವನ್ನು ನೀಡುವಂಥದ್ದು ಕೂಡ ಅವರು ಮಾಡುವಂಥದ್ದು. ಹಾಗೆ ನೆಕ್ಸ್ಟ್ ಕನ್ಯಾ ರಾಶಿಯವರು ಕೂಡ ಸಂಬಂಧಗಳಲ್ಲಿ ತುಂಬ ತಾಳ್ಮೆಯಿಂದ ಇರುವಂಥ ಒಂದು ಜನರಾಗಿರ್ತಾರೆ. ಸಾಮಾನ್ಯವಾಗಿ ತಮ್ಮ ಕ್ರಮಗಳು ಮತ್ತು ನಿರ್ಧಾರಗಳಲ್ಲಿ ಬಹಳ ಕ್ರಮಬದ್ಧ ಮತ್ತು ಉದ್ದೇಶಪೂರ್ವಕರಾಗಿರ್ತಾರೆ ಮತ್ತು ಸಮಸ್ಯೆಗಳ ಮೂಲಕ ಕೆಲಸ ಮಾಡಲು ಮತ್ತು ಪರಿಹಾರಗಳನ್ನು ಕಂಡುಹಿಡಿಯಲು ಕೂಡ ಸಮಯವನ್ನು ತೆಗೆದುಕೊಳ್ಳಲು ಸಿದ್ಧರಿರುವಂಥವರು. ಅವರು ಬಹಳ ವಿಶ್ವಾಸಾರ್ಹ ಮತ್ತು ಜವಾಬ್ದಾರರು ಮತ್ತು ದೀರ್ಘಾವಧಿಯ ಸಂಬಂಧದಲ್ಲಿ ತಾಳ್ಮೆಯಿಂದಿರಲು ಮತ್ತು ಬದ್ಧರಾಗಿರಲು ಅವರಿಗೆ ಈ ಒಂದು ತಾಳ್ಮೆ ಏನು ಮಾಡುತ್ತೆ, ತುಂಬಾ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಮಕರ ರಾಶಿ. ಇವರು ತುಂಬ ಉತ್ಸಾಹಿ ಮತ್ತು ಮಹತ್ವಾಕಾಂಕ್ಷೆ ಉಳ್ಳವರಾಗಿರ್ತಾರೆ. ಇದು ಸಂಬಂಧಗಳಲ್ಲಿ ಅವರನ್ನು ತುಂಬ ತಾಳ್ಮೆಯಿಂದ ಇರುವಂತೆ ಮಾಡುತ್ತೆ. ಯಶಸ್ಸು ಮತ್ತು ಬೆಳವಣಿಗೆಗೆ ಸಮಯ ಮತ್ತು ಶ್ರಮ ಬೇಕಾಗುವಂಥದ್ದು ಅಂತ ಅವರು ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಸದಾ ಸಿದ್ಧರಿರುವಂಥವರು. ಅವರು ಬಹಳ ಶಿಸ್ತು ಮತ್ತು ಗಮನ ಹರಿಸುವಂಥದ್ದು. ಇದು ದೀರ್ಘಾವಧಿಯ ಸಂಬಂಧದಲ್ಲಿ ತಾಳ್ಮೆಯಿಂದಿರಲು ಮತ್ತು ಸಮರ್ಪಿತರಾಗಿರಲು ಸಹಾಯ ಮಾಡುವಂಥದ್ದು ಇವರ ಈ ಒಂದು ಗುಣ. ತಾಳ್ಮೆ ಇದ್ದರೆ ಏನು ಬೇಕಾದರೂ ಮಾಡ್ಬೋದಲ್ವ. ತಾಳ್ಮೆ ಕಡಿಮೆ ಇದ್ರೇ ಏನೇನೋ ಸಮಸ್ಯೆಗಳು ಬರುವಂಥದ್ದು. ಹಾಗೆಯೇ ಮೀನರಾಶಿಯವರು ಕೂಡ ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುವ ಮತ್ತು ಕ್ಷಮಿಸುವ ಮತ್ತು ತಮ್ಮ ಸಂಗಾತಿಯ ದೃಷ್ಟಿಕೋನದಿಂದ ವಿಷಯಗಳನ್ನು ನೋಡಲು ಸಿದ್ಧರಿರ್ತಾರೆ. ತಾಳ್ಮೆಯಿಂದ ಕೇಳ್ತಾರೆ. ಏನೇ ಒಂದು ಸಂಗಾತಿ ಒಂದು ತಮ್ಮ ಅಳಲನ್ನು ಅಥವಾ ಏನೇ ಒಂದು ಇದು ಮಾಡಿದರೂ ಅದನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ತಾರೆ. ಅವರು ತುಂಬ ಸೃಜನಾತ್ಮಕ ಮತ್ತು ಕಾಲ್ಪನಿಕರಾಗಿದ್ದಾರೆ ಮತ್ತು ಇವರಿಗೆ ತಾಳ್ಮೆಯಿಂದಲೂ ಸಹಾಯ ಮಾಡುತ್ತೆ ಮತ್ತು ಕಾಲಾನಂತರದಲ್ಲಿ ಅವರ ಸಂಬಂಧವನ್ನು ತಾಜಾ ಮತ್ತು ಆಸಕ್ತಿದಾಯಕವಾಗಿರಿಸುತ್ತೆ. ಅಂದರೆ ಈ ಒಂದು ತಾಳ್ಮೆಯಿಂದ ಈ ರಾಶಿಯವರು ಆದಷ್ಟು ತಮ್ಮ ದಾಂಪತ್ಯ ಜೀವನವನ್ನು ಗಟ್ಟಿಯಾಗಿ ಇಡಲು, ಲೈಫ್ ಲಾಂಗ್ ಇಡಲು ಶ್ರಮಿಸುವಂಥವರು. ಈ ಒಂದು ತಾಳ್ಮೆ ಅವರ ಸಂಬಂಧ ಏನಿರುತ್ತೆ ದಾಂಪತ್ಯ ಜೀವನದ ಅದನ್ನು ಗಟ್ಟಿಗೊಳಿಸುವಂಥದ್ದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು.